ಅಯ್ಯೋ, ಏನ್ ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಈ ವಿಷಯವ ಬೆಟ್ಟ ಹಿಂಗ್ ಹೇಳ್ಬಿಡ್ಲಾ? ಬೇಡ ಬೇಡ, ಈ ವಿಷಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಮುಂದೆ ಯಾವ್ದಾದ್ರೂ ಒಂದ್ ಸಂದರ್ಭದಾಗೆ ನನ್ನನ್ನ ಗಾಳವಾಗಿ ಉಪಯೋಗಿಸ್ಕೊಂಡ್ಬಿಡ್ತಾನೆ. ಅಂತಮ್ಮ, ಈ ಜಿಲೈಟಿನ್ ಕೃಷ್ಣನ ಪೊಲೀಸರು ಒಪ್ಪಿಸ್ತೆ ನಾವು ನಮ್ ಸ್ಟೈಲಲ್ಲಿ ವಿಚಾರಿಸಿದ್ರೆ ಸತ್ಯನಾದ್ರೂ ಆಚೆಗೆ ಬಂದಿರೋದು ಅನ್ನಿಸ್ತಾ ಇದೆ. ಹೋಗ್ಲಿ ಬಿಡ್ಲಾ, ಪೊಲೀಸರಿಗೆ ಹೇಳುವಿನಿ ಸರಿಗ್ ತದ್ಕಿ ಸತ್ಯ ಬಾಯ್ ಬಿಡಿಸಿ ಅಂತವ. ಹೊಸಿ ತಾಳ್ಮೆಯಿಂದ ಇರು, ಎಲ್ಲ ಗೊತ್ತಾಯ್ತದೆ. ಗೌಡ್ರೆ, ಒಂದ್ ನಿಮಿಷ. ನಿಮ್ ತವ ಮಾತಾಡ್ಬೇಕಿತ್ತು. ಅವಳು ತಾವ್ ಮಾತಾಡಕ್ ಏನು ಇಲ್ಲ ಅಂತ ಹೇಳ ಕೊಟ್ಲೆ. ನಾನ್ ಬಂದಿರೋದು ಚಂಪನ್ ವಿಷಯ ಮಾತಾಡೋದಕ್ಕೆ ಅಂತ ಯೋಳಿ ಅಣ್ಣಯ್ಯ. ಏನ ಚಂಪನ್ ವಿಷಯನೇ? ಅದೇನು ಅಂತ ಹೇಳಕ್ ಕೊಟ್ಲೆ. ಅಯ್ಯೋ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಈ ಗಂಡೇನ್ರು ಜಗಳದಲ್ಲಿ ನಾನ್ ಸೊರ್ಗೋಯ್ತಾ ಇದ್ದೀನಿ. ಅದ್ಕೆಮ್ಮ, ಅಂಟಮ್ಮ, ನೀವು ಮಾತಾಡೋದು ಇಬ್ರಿಗೂ ಕೇಳಿಸ್ತಾನೆ ತಾನೆ? ಸುಮ್ಕೆ ಮಾತಾಡಿ. ಅದೇ ಚಂಪಂದ್ ಏನು ತಪ್ಪಿಲ್ಲ ಅಂತ ಸಾಬೀತ್ ಮಾಡೋದಕ್ಕೆ ನಿಮ್ ಸಹಾಯ ಬೇಕು ಅಂತ ಕೇಳಿದ್ನಲ್ಲ. ನಾನು ಅವತ್ತೇ ಹೇಳಿದ್ನಲ್ಲ, ಚಂಪಾದೇನಾದ್ರೂ ತಪ್ಪಿಲ್ಲ ಅಂತ ನಂಗೆ ಗೊತ್ತಾಯ್ತು ಅಂತಂದ್ರೆ ಅವಳಿಗೆ ನಾನೇ ಸಹಾಯ ಮಾಡ್ತೀನಿ ಅಂತ. ಹಂಗಾರೆ ಚಂಪಾ ತಪ್ಪು ಮಾಡೋಳೆ ಅಂತ ನೀವ್ ನಂಬಿರಾ? ಮೆಸೇಜ್ ಹೋಗಿರೋದು ಚಂಪನ್ ಮೊಬೈಲಿಂದ. ಅದು ಅಲ್ದಲಯ್ಯ, ಅವನ ಜೊತೆ ತಿರ್ಗಾಡ್ರ ಫೋಟೋಗಳು ಬೇರೆ ಅವೆ. ಈಗ ನಂಗೆ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಒಂದು ಗೊತ್ತಾಯ್ತಾ ಇಲ್ಲ. ಅಲ್ಲ ಗೌಡ್ರೆ, ಚಂಪನ್ ಬಗ್ಗೆ ಗೊತ್ತಿರೋ ನೀವೇ ಹಿಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನಾನು ಚಂಪಾ ತಪ್ಪು ಮಾಡೋಳೆ ಅಂತಲೂ ಹೇಳ್ತಾ ಇಲ್ಲ, ಇಲ್ಲ ಸುಭಾಷ ತಪ್ಪು ಮಾಡೇ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಆದ್ರೆ ಒಂದ್ ಗೊಂದಲ ಅಂತೂ ಅದೇ. ಆದ್ರೆ ಮೆಸೇಜನ್ನೆಲ್ಲ ಚಂಪಾ ಮಾಡಿಲ್ಲ ಅಂತ ನಂಗೇನಾದ್ರೂ ನಂಬಿಕೆ ಬಂದ್ರೆ ನಾನು ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ. ಗೌಡ್ರೆ, ಗೌಡ್ರೆ! ಅದ್ಕೆಮ್ಮ, ಅಂಟಮ್ಮ ಒಂಟ ಅಂದ್ಮೇಲೆ ನಿಲ್ಲೋ ಮಾತೇ ಇಲ್ಲ. ಹಿಂಗಾದ್ರೆ ಹೆಂಗೆ ಕೋಟ್ಲಣ್ಣಯ್ಯ? ಅಂಟಮ್ಮಂಗೆ ಚಂಪಾ ಮೆಸೇಜ್ ಮಾಡಿಲ್ಲ ಅನ್ನೋ ಒಂದು ವಿಷಯ ಸಾಕ್ಷಿ ಸಮೇತ ತೋರ್ಸ್ಬಿಟ್ರೆ ಸಾಕು. ಅದ್ಕೆಮ್ಮ, ಅವ್ನ್ ನಿಮ್ ಜೊತೆ ನಿಂತ್ಕತಾನೆ. ಅದು ಸಾಬೀತ್ ಮಾಡ್ಬೇಕು ಅಂದ್ರೆ ನನಗ್ ನಿಮ್ ಸಹಾಯ ಬೇಕು ಅಣ್ಣಯ್ಯ. ಇಂಥದ್ ಮಾಡು ಅಂತ ಹೇಳಿ ಅದ್ಕೆಮ್ಮ ಸಾಕು. ಅದು ನೀವ್ ಮಾವಯ್ಯನ್ ಫೋನ್ ನ ಕತ್ಕೊಂಡ್ಬರ್ಬೇಕು. ಏನ್ ಹೇಳ್ತಾ ಇದ್ದೀರಾ ಅದ್ಕೆಮ್ಮ? ನಮ್ ಗೌಡ್ರಿಗೆ ಸತ್ಯ ಅರ್ಥ ಮಾಡ್ಸೋದಕ್ಕೆ ಇದು ಒಂದೇ ದಾರಿ ಅಣ್ಣಯ್ಯ ಇರೋದು. ಅದೇನೋ ಸರಿ ಅದ್ಕೆಮ್ಮ, ಮಾವು ಇನ್ ಫೋನ್ ತಗೊಂಡು ಏನ್ ಮಾಡಿರಿ? ಅದು ಅಣ್ಣಯ್ಯ, ಈಟ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಯ್ತದೆ ಅಣ್ಣಯ್ಯ. ಸೂಪರ್ ಅದ್ಕೆಮ್ಮ, ಸೂಪರ್ ಪ್ಲಾನ್ ಮಾಡಿದಿರಿ. ಇವಾಗ್ಲೇ ಹೋಗಿ ಮಾವಿನ ಫೋನ್ ಎತ್ಕ ಬರ್ತೀನಿ ಬಿಡಿ. ಅಯ್ಯಯ್ಯೋ, ಮಾವಿನ ಫೋನ್ ಹೆಂಗಪ್ಪ ಎತ್ಕ ಬರೋದು? ರೀ, ಅಲ್ಲಿ ಮದ್ದು ಮಡಗ್ದವನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ಟಾಗದಲ್ವೇ? ಮತ್ತ್ಯಾಕ್ ಚಿಂತೆ ಮಾಡ್ತಿದ್ದೀರಿ? ಅವನಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದು ಹಾಗೆ ಆಯ್ತದೆ. ಅವನ್ ಯಾರೋ ಎಲೆಕ್ಷನ್ ಆಗಿ ಬಾಜಿ ಕಟ್ಟಿ ಸೋತಿದ್ದಕ್ಕೆ ಹಿಂಗೆಲ್ಲ ಮಾಡವನೆ ಅಂತ 1000 ಹೇಳ್ಬೋದು ಹೊತ್ತಿಗೆ. ಆದ್ರೆ ಒಬ್ಬ ಮಂತ್ರಿ ಭಾಗವಹಿಸಿದ ಕಾರ್ಯಕ್ರಮದಾಗೆ ವಿರೋಧ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಯಾರ್ದು ಕುಮ್ಮಕ್ಕಿಲ್ದೆ ಈಟ್ ಧೈರ್ಯವಾಗಿ ಇಂಥ ಕಾರ್ಯ ಮಾಡ್ತಾನಂದ್ರೆ ಸಾಧ್ಯನೇ ಇಲ್ಲ. ಹೌದು ಕಣ್ಲ ಗೋವಿಂದ, ನೀನ್ ಹೇಳೋದು ಸರಿ ಆಗದೆ. ಇದು ಒಬ್ಬನಿಂದ ಆಗಿರೋ ಮಸಲತ್ತಲ್ಲ. ಅದ್ರ ಹಿಂದೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡವೆ ಅಂತ ಅನಿಸ್ತದೆ.
ನನಗೆ ಯಾಕೋ ಆ ಕಾಣೋದ್ ಕೈ ನಿನ್ ವಿರುದ್ಧ ನಿಂತು ಠೇವಣಿ ಕಳ್ಕೊಂಡಲ್ಲ, ಆ ಬೆಟ್ಟ ಏನೇ ಅನ್ನಿಸ್ತದೆ ಕಣಣ್ಣ. ಅದಕ್ಕೆ ನಮ್ ಕಡೆ 4 ಜನನ ಕರ್ಸಿ ಅವನ್ನ 4 ತದಕಿದ್ರೆ ಸತ್ಯ ಹೊರಗ್ ಬರ್ತದೆ. ಅಲ್ಲ ಕಣ್ಲ ಗೋವಿಂದ, ಅವನು ಎಲೆಕ್ಷನ್ಗೆ ನಿಂತ ಮ್ಯಾಕೆ ಅವನ್ ಮಾಡಿರೋದು ಒಂದೊಂದಲ್ಲ, ಈಟೆಲ್ಲ ಮಾಡಿದಾನೆ ಅಂದ ಮ್ಯಾಕೆ ಅವನ್ನ ನಾವು ಸುಮ್ಮನೆ ಬಿಡಬಾರ್ದು. ಎಂತದು ಬೇಡ, ಸುಮ್ಕೆ ಫೋನ್ ಮಾಡಿ ತಲೆ ತಿನ್ಬೇಡ, ಇಡುಪನ. ನಮ್ದೇ 108 ತಲೆ ಬಿಸಿ, ಅದ್ರಾಗ ಇವ್ರು ಬೇರೆ ಲೋನ್ ಬೇಕಾ ಅಂತ ತಲೆ ಬೇರೆ ತಿಂತವೆ. ಬಿಸಿ ಬಿಸಿ ಮಾವಯ್ಯ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅದಕ್ಕೆ ಅಂತ ಟೀ ಮಾರ್ಕ ಬಂದಿವ್ನಿ, ಕುಡಿ, ಸರಿ ಹೋಯ್ತದೆ. ಇದೇನ್ ಕ್ವಾಟ್ಲೆ, ಹೆಂಗಸ್ರಂಗೆ ನೀನ್ ಟೀ ತಕ ಬಂದಿದ್ಯಾ? ಅದು ಮಾವಯ್ಯ ಆಗಿರೋ ಘಟನೆ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡ್ ಕೂತಿದ್ರಲ್ಲ, ಟೀ ಕುಡ್ದು ನೆಮ್ಮದಿ ಆಗಿರ್ಲಿ ಅಂತವ ನಾನೇ ಪೆಸಲ್ ನನ್ ಕೈಯಾರ ಟೀ ಮಾರ್ಕ ಬಂದಿವ್ನಿ, ಕುಡಿದ್ ನೋಡಿ ಹೆಂಗದೆ ಅಂತ ಹೇಳಿ. ಮಾವಯ್ಯ ತಗೊಳ್ಳಿ. ಚಿಕ್ಕ ಮಾವಯ್ಯ, ಅಮ್ಮಮ್ಮ ತಗೊಳ್ಳಿ. ಗೋವಿಂದ, ಆ ಬೆಟ್ಟಯ್ಯ ನಮ್ಮ ವಿರುದ್ಧ ಎಲೆಕ್ಷನ್ ನಿಂತಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಮೇಲೆ ಸಂದೇಹ ಪಡ್ತಾ ಇದ್ದೀವಿ. ಅದು ಬಿಟ್ರೆ ಅವನಿಗೂ ನಮಗೂ ಯಾವುದೇ ದ್ವೇಷ ಇಲ್ಲಕಲ್ಲ. ನನಗೆ ಯಾಕೋ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅನಿಸ್ತದೆ. ಇದ್ರಾಗೆ ಬೇರೆ ಯಾರ್ದೋ ಕೈವಾಡ ಐತೆಕಲ್ಲ. ಅವನ ಹೆಸರು ಹೇಳ್ಕೊಂಡು ಬೇರೆ ಯಾರೋ ಇದನ್ನೆಲ್ಲ ಮಾಡ್ತಾವೆ. ನೀವ್ ಹೇಳ್ತಾ ಇರೋದು ಸರಿಯಾಗದೆ ಕನ್ನಡ. ಯಾವುದಕ್ಕೂ ಒಂದ್ ಕಿತ ವಿಚಾರಣೆ ಮಾಡಿದ್ರೆ ಸರಿ ಹೋಯ್ತದೆ. ನೋಡ್ಲ, ಏನೇ ಮಾಡಿದ್ರು ನಮ್ಮ ಕಡೆಯಿಂದ ತಪ್ಪಾಗ್ಬಾರ್ದು, ಅರ್ಥ ಆಯ್ತೆ? ಸರಿ ಅಣ್ಣ. ಇದರಿಂದ ಆ ಬೆಟ್ಟೈನ್ ಕೈವಾಡ ಆಯ್ತೋ ಇಲ್ಲ ಬೇರೆ ಇನ್ಯಾರ್ದಾದ್ರೂ ಕೈವಾಡ ಆಯ್ತೋ ಅಂತ ಸರಿಯಾಗಿ ವಿಚಾರಿಸಿ ತಿಳ್ಕೊತೀನಿ. ಅಯ್ಯೋ, ಏನ್ ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಈ ವಿಷಯವ ಬೆಟ್ಟೈನ್ ಹೇಳ್ಬಿಡ್ಲಾ? ಬೇಡ ಬೇಡ, ಈ ವಿಷಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಮುಂದೆ ಯಾವ್ದಾದ್ರೂ ಒಂದ್ ಸಂದರ್ಭದಾಗೆ ನನ್ನನ್ನ ಗಾಳವಾಗಿ ಉಪಯೋಗಿಸ್ಕೊಂಡ್ಬಿಡ್ತಾನೆ. ನಾನೇ ಸರಿ ಮಾಡ್ಬೇಕು. ಇದೇನಿದು, ಈಟೊತ್ತಾದ್ರೂ ಕೋಟ್ಲೆ ಅಣ್ಣಯ್ಯ ಬರ್ಲಿಲ್ವಲ್ಲ? ಅದ್ಕೆಮ್ಮ ಕೋಟ್ಲೆ ಅಣ್ಣಯ್ಯ ಹೋದ್ ಕೆಲ್ಸ ಏನಾಯ್ತು? ಈ ಕ್ವಾಟ್ಲೆ ಕೈ ಹಾಕದ್ಮೇಲೆ ಆಗ್ದಿರ ಕೆಲ್ಸನೇ ಇಲ್ಲ ಕಣಂತೆ. ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣಯ್ಯ. ಥ್ಯಾಂಕ್ಸ್ ಎಲ್ಲ ಯಾಕೆ ಅದ್ಕಮ್ಮ, ಮೊದ್ಲು ನಿಮ್ ಕೆಲ್ಸ ಮುಗಿಸಿ ಫೋನ್ ಕೊಡಿ. ಮಾವಯ್ಯ ನೋಡೋ ಅಷ್ಟರಲ್ಲಿ ವಾಪಸ್ ಅಲ್ಲೇ ಮಡಗ್ ಬಿಡ್ಬೇಕು. ಸರಿ ಅಣ್ಣಯ್ಯ. ಮತ್ತೆ ಹೊಸ ಸಿಮ್ ಹಾಕ್ಬಿಟ್ಟು ನಿಮ್ ಫೋನು ಬೇಕು ಅಂತ ಹೇಳಿದ್ನಲ್ಲ, ಅದು ರೆಡಿ ಅದೇ ಅದ್ಕಮ್ಮ. ತಗೊಳ್ಳಿ. ಸರಿ ಅಣ್ಣಯ್ಯ. ನಮ್ ಗೌಡ್ರ ನಮ್ಸಕ್ಕೆ ಏನ್ ಸಾಕ್ಷಿ ಬೇಕೋ ಅದನ್ನ ನಾನ್ ಸೃಷ್ಟಿ ಮಾಡ್ತೀನಿ. ಆಮೇಲೆ ಮಾವಯ್ಯನ್ ಫೋನು ಲಾಕ್ ಪ್ಯಾಟ್ರನ್ ಏನು? ಪಿರುತಿ ಮಗನ ಹೆಸರು ಮೊದಲನೇ ಅಕ್ಷರ ಅದ್ಕಮ್ಮ, ಬಿ ಅಂತ ಹೊಡಿರಿ, ಓಪನ್ ಆಯ್ತದೆ. ಹೂ ಅಣ್ಣಯ್ಯ, ಓಪನ್ ಆಯ್ತು. ಸರಿ ಅದ್ಕಮ್ಮ, ನಿಮ್ ಕೆಲ್ಸ ಮುಗಿಸಿ ನಾನ್ ಬರ್ತೀನಿ.
ವಿದ್ಯಕ್ಕ ಏನ್ ಮಾಡ್ತಾ ಇದೀಯಾ? ಚಂಪಾ, ಮುಳ್ಳ ಮುಳ್ಳಿಂದಾನೇ ತೆಗಿಬೇಕು. ಹಂಗೆ ತಪ್ಪಿಂದಾನೇ ಸರಿ ಮಾಡ್ಬೇಕು. ಈಗ ನೀನು ಆ ವಿಶ್ವಂಗೆ ಫೋನ್ ಮಾಡು. ಮಾಡ್ಬಿಟ್ಟು ಏನ್ ಹೇಳಿ ಅಕ್ಕ? ನನ್ ಮನೆಯಿಂದ ಚಿನ್ನ 10 ಲಕ್ಷ ದುಡ್ಡನ್ನ ತಕೊಂಬರ್ತೀನಿ, ಎಲ್ಲಿಗ್ ಬರ್ಬೇಕು ಅಂತ ಕೇಳು. ಆಗ ಅವನ್ ರೂಟಲ್ಲೇ ಹೋಗಿ ಅವನ್ ಜಾಡ್ನ ನಾವ್ ಹಿಡಿಯುವ. ಸರಿ ಅಕ್ಕ. ಏನು ತಗೊಂಡು ಗಡು ಮುಗಿಗೆ ಬರ್ತದಲ್ಲ ಅಂತ ಫೋನ್ ಮಾಡ್ದ? ಯಾಕೆ ಹಿಂಗ್ ಏನೇನೋ ಮಾತಾಡ್ತಿದ್ದೀರಾ? ಯಾವ ಗಡುವು? ಸ್ಟೇಜ್ ಇಲ್ದೆ ನಾಟಕ ಆಡೋದನ್ನ ನಂತವ ಮಾಡಿಕೋಬೇಡ. ಇಂಥ ಆಟವ ನಾನು ಏಟ್ ಆಡಿದಿನೋ. ಇವಾಗ ನಾನ್ ಏನ್ ಮಾಡ್ದೆ ಅಂತ ಹಿಂಗ್ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ನಿನ್ ತೆಪ್ಪ ಏನಿಲ್ಲ ಅಂತ ನಿರೂಪಿಸಕೆಯ 1 ವಾರ ಟೇಮ್ ತಗೊಂಡಿರೋದು. ತಲೆ ಮರೆಸ್ಕೊಂಡು ಓಡಾಡ್ತಾರ ನನ್ನನ್ನ ನಿಮ್ ಮಾವನ್ ಮುಂದ್ಗಡೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿರೋದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನೋಡಿ, ನಾನ್ ಅಂತ ಕೆಲ್ಸ ಮಾಡೋದಾಗಿದ್ರೆ ಈಟ್ ದಿವ್ಸ ಬೇಕಾಗಿರ್ಲಿಲ್ಲ. ನೀವ್ ಮೊದಲನೇ ದಿನ ಫೋನ್ ಮಾಡ್ದಾಗ್ಲೆ ಕಾಲ್ ರೆಕಾರ್ಡ್ ಮಾಡಿ ಅಟ್ಟಿಲ್ ತೋರಿಸ್ತಿದ್ದೆ. ನೋಡಿ, ನಾನ್ ದಿಟ್ಟವಾಗ್ಲೂ ನಿಮ್ನ ಇಷ್ಟಪಡ್ತೀವ್ನಿ. ನಿಮ್ ಕೂಟೆ ಸಂತೋಷವಾಗಿ ಬದುಕ್ಬೇಕು ಅಂತ ಆಸೆ ಪಡ್ತೀವ್ನಿ. ನನ್ ಮಾತ್ ನಂಬಿ. ನಾಟಕದ ಮತ್ ಯಾವತ್ತು ನಂಬಿಕೆ ಹುಟ್ಟಾಕಿಲ್ಲ. ಅಯ್ಯೋ, ಪಿರುತಿ ಇರೋ ಕಡೆ ಅನುಮಾನಕ್ ಜಾಗ ಇರಬಾರ್ದು. ಇವಾಗ ನಿಮ್ನ ನಂಬ್ಸಕ್ಕೆ ನಾನ್ ಏನ್ ಮಾಡ್ಬೇಕು ಹೇಳಿ? ಆಯ್ತು, ನಾನಿವಾಗ ಅಟ್ಟಿಯಿಂದ ಓಡ್ ಬಂದ್ರೆ ನೀವ್ ನಂಬ್ತೀರೇ? ಜೊತೆಗೆ 10 ಲಕ್ಷ ದುಡ್ಡು ಒಡವೆ ಎಲ್ಲ ನೀವ್ ಹೇಳಿದ ಜಾಗಕ್ಕೆ ತಗೊಬಂದ್ಬಿಡ್ತೀನಿ. ಆಗ್ಲಾದ್ರೂ ನಿಮ್ ನಂಬಿಕೆ ಬರ್ತದ ಹೇಳಿ? ಆಮೇಲೆ ಇಬ್ರು ಎಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿ ಬದುಕುಮ. ಮಾತಾಡಿ. ಯಾಕೆ ಯೋನು ಮಾತಾಡ್ತಿಲ್ಲ? ಸರಿ, ಹಂಗಾದ್ರೆ ನೀನೊಂದ್ ಕೆಲ್ಸ ಮಾಡು. ಒಡವೆ ದುಡ್ಡೆಲ್ಲ ತಗೊಂಡು ನನಗ್ ಫೋನ್ ಮಾಡು. ಆಮೇಲೆ ಎಲ್ಲಿಗ್ ಬರ್ಬೇಕು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಹಲೋ ಹಲೋ